ಇದು ಮಂಗಳೂರು ERದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ಮೂಡುಬಿದಿರೆಯ ಆಳ್ವಾಸ್ ಅಂದರೆ ಸ್ವರಾಜ್ ಮೈದಾನದಲ್ಲಿ ಇವತ್ತು ಮೊದಲನೇ ದಿನ ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತಾ ಇದೆ, ಗಮನಿಸ್ಬೋದು. ಇದು ಮೊದಲ ದಿನದ 2ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೋಡ್ತಾ ಇದ್ದಾರೆ, ಗಮನಿಸ್ಬೋದು. ಇನ್ನೂ ಕತ್ಲದ ಮಿಸ್ಕಿನ್ ಜಾಬ್ ಬಿಟ್ಟಂಥ ವಿಡಿಯೋಗಳನ್ನು ಬಿಡ್ತಾ ಇದ್ದೀವಿ ಅಭ್ಯರ್ಥಿಗಳಿಗೆ, ಗಮನಿಸ್ಬೋದು. ರನ್ನಿಂಗ್ ಓಡಲಿಕ್ಕೆ ಅಭ್ಯರ್ಥಿಗಳು ರೆಡಿ ಆಗ್ತಾ ಇದ್ದಾವೆ. ಮುಂದಿನ 3ನೇ ಬ್ಯಾಚಿಂದ ಅಂದರೆ ಕ್ಲಿಯರಾಗಿ ವಿಡಿಯೋ ಬರ್ತಾವೆ, ಬೆಳಕಾಗ್ತದೆ. ಇದು ಇನ್ನೂ ಕತ್ಲಿರೋದ್ರಿಂದ ಏನಪ್ಪ ಅಂದರೆ ವಿಡಿಯೋ ಅಷ್ಟು ಕ್ಲಿಯರ್ ಆಗಿಲ್ಲ. ಆದರೂ ಸಹಿತ ಗ್ರೌಂಡ್ ಮೈದಾನ ಭಾಳ ಚೆನ್ನಾಗಿದೆ. ಮೈದಾನ ನೋಡಿದರೆ ನಾವು ರನ್ನಿಂಗ್ ಮಾಡ್ಬೋದು ಅನಿಸ್ತಾ ಇದೆ. ಸಿಂಥೆಟಿಕ್ ಗ್ರೌಂಡ್ ಅದ, 4 ರೌಂಡು 16 ಮೀಟರ್. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ, ಗಮನಿಸ್ಬೋದು. ಈಗಾಗಲೇ ಫಸ್ಟ್ ಬ್ಯಾಚಿನ ವಿಡಿಯೋನ ನೀವು ನೋಡಿದರೆ ಅಂತ ಅನ್ಕೋತೀನಿ ನಾನು. ಭಾಳ ಸಂಖ್ಯೆಯಲ್ಲಿ ನೋಡಿ ಸ್ಟಾರ್ಟ್ ಆಯಿತು, ರನ್ನಿಂಗ್ ಬಿಟ್ಟಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ರೆ. ಇದು ನಸುಕಿನ ಜಾವ ಸ್ವಲ್ಪ ಕತ್ಲಿರೋದ್ರಿಂದ ವಿಡಿಯೋ ಕ್ಲಿಯರಾಗಿ ಬಂದಿಲ್ಲ. ಮುಂದಿನ ವಿಡಿಯೋ ಕ್ಲಿಯರಾಗಿ ಬರ್ತದೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಗಮನಿಸ್ಬೋದು. ಫಸ್ಟ್ ರೌಂಡ್ ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ನೋಡಿರಿ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ರ್ಯಾಲಿಯ ರನ್ನಿಂಗ್ ವಿಡಿಯೋಗಳನ್ನ ನೀವು ಗಮನಿಸ್ಬೋದು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಹಾಗೆ ಅಭ್ಯರ್ಥಿಗಳೇ, ನೀವು ಕಮೆಂಟನ್ನು ಮಾಡ್ತಾಯಿರಿ. ನೀವು ಕಮೆಂಟನ್ನು ಮಾಡ್ತಾಯಿದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಕಮೆಂಟಿಗೆ ಉತ್ತರವನ್ನು ನೀಡ್ತಾ ಇರ್ತೀನಿ, ಗಮನಿಸ್ಬೋದು. ಈಗ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. ವೈಟ್ ಬನಿಯನ್ ಹಾಕೊಂಡು ಓಡ್ತಾ ಇದ್ದಾರೆ. ಕೆಲವು ಜನ ಕಲರ್ ಬನಿಯನ್ಗಳನ್ನ ಹಾಕ್ಕೊಂಡಿದ್ದಾರೆ, ನಾವು ಗಮನಿಸ್ಬೋದು. ನೋಡ್ತಾ ಇದ್ರಿ ಇಲ್ಲಿ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ಪ್ರತಿಯೊಂದು ಬ್ಯಾಚ್ನಲ್ಲಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ಅಭ್ಯರ್ಥಿಗಳು ಸಹಿತ ಭಾಗವಹಿಸಿ ರನ್ನಿಂಗ್ ಪಾಸ್ ಮಾಡ್ತಾ ಇದ್ದಾರೆ, ಗಮನಿಸ್ಬೋದು. ಫಸ್ಟ್ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ, ನೋಡ್ಬೋದು ಅಭ್ಯರ್ಥಿಗಳೇ. ಇದು ಮೊದಲ ದಿನದ 2ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ ನೋಡ್ತಾ ಇದ್ರಿ. ಇದು ಕತ್ತಲಲ್ಲಿದೆ. 3ನೇ ಬ್ಯಾಚ್ ಅಂದರೆ ಬೆಳಕಾಗ್ತದೆ, ಮುಂದಿನದಕ್ಕೆ ಬೆಳಕಾಗ್ತದೆ, ಗೊತ್ತಿರಲಿ. ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಗಮನಿಸ್ಬೋದು ಅಭ್ಯರ್ಥಿಗಳೇ. ಹಾಗೆ ಹೊಸದಾಗಿ 8ನೇ ತರಗತಿ 10ನೇ ತರಗತಿ ಮತ್ತು PUC ಮೇಲೆ ಇದೇ ಫೆಬ್ರವರಿ 1ರಿಂದ ಅಗ್ನಿವೀರ ಆರ್ಮಿ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಪ್ರಾರಂಭವಾಗಿದೆ ಅಭ್ಯರ್ಥಿಗಳು. ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸಂಸ್ಥೆ ಎಲ್ಲ ಪಾಲಕರ ಆಶೀರ್ವಾದ, ವಿದ್ಯಾರ್ಥಿಗಳ ಸಹಕಾರದಿಂದ ಯಶಸ್ವಿಯಾಗಿ 11ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಸುಮಾರು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಈಗಾಗಲೇ ಡಿಫೆನ್ಸ್ ಫೋರ್ಸ್ನಲ್ಲಿ ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ 23ನೇ ವರ್ಷದಲ್ಲಿ ರನ್ನಿಂಗ್ ಆಗ್ತಾಯಿದೆ. 2004 ಜನವರಿ 27ಕ್ಕೆ ನಮ್ಮ ಸಂಸ್ಥೆ ಪ್ರಾರಂಭವಾಗಿದೆ ಅಭ್ಯರ್ಥಿಗಳೇ. ನೀವು ಬಹುಶಃ ಪ್ರತಿನಿತ್ಯ ವಿಡಿಯೋಗಳನ್ನು ನೋಡ್ತಾ ಇರ್ತೀರಿ ಅನ್ಕೊಂಡು ನಾನು ನೋಡ್ಬೋದು. ಈಗ ರನ್ನಿಂಗನ್ನು ಮಾಡ್ತಾಯಿದ್ರೆ ಇನ್ನೂ ಕತ್ಲಿರೋದ್ರಿಂದ ಸ್ವಲ್ಪ ಕ್ಲಿಯರಾಗಿಲ್ಲ, ಆದರೆ ಮುಂದಿನ ವಿಡಿಯೋ ಕ್ಲಿಯರಾಗಿ ಬರ್ತದೆ ಅಭ್ಯರ್ಥಿಗಳೇ, ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಮುಂದಿನ ವಿಡಿಯೋ ಕ್ಲಿಯರಾಗಿ ಬರ್ತದೆ, ಗಮನಿಸ್ಬೋದು. ಇಲ್ಲಿ ಡಾಕ್ಯುಮೆಂಟ್ಗಳನ್ನ ಒರಿಜಿನಲ್ ಕರೆಕ್ಟಾಗಿ ತೆಗೆದುಕೊಂಡು ಹೋಗಿ. ಅಡ್ಮಿಟ್ ಕಾರ್ಡು, ಪಾಸ್ ಕಾರ್ಡು, TC, ಆಧಾರ್ ಕಾರ್ಡು, ಆಮೇಲೆ ಫೋಟೋ, ಡೊಮಿಸೈಲ, ರೆಸಿಡೆನ್ಷಿಯಲ, ಕಾಸ್ಟ, ಸ್ಕೂಲ್ ಕ್ಯಾರೆಕ್ಟ್ರ, ಪಂಚಾಯತ್ ಕ್ಯಾರೆಕ್ಟ್ರ, ಅನ್ಮ್ಯಾರಿಡ, ನಿಮ್ಮದು NCC ಇತ್ತಂದರೆ NCC, ಸ್ಪೋರ್ಟ್ಸ್ ಇದ್ದರೆ ಸ್ಪೋರ್ಟ್ಸ, ರಿಲೇಷನ್ ಇದ್ದರೆ ರಿಲೇಷನ, ಪ್ರತಿಯೊಂದು ಡಾಕ್ಯುಮೆಂಟ್ಗಳನ್ನ ಒರಿಜಿನಲ್ 2 ಸೆಟ್ ಜೊತೆ ಏನಪ್ಪ ಅಂದರೆ ಒರಿಜಿನಲ್ 1 ಸೆಟ್ ಜೊತೆ 2 ಸೆಟ್ಟ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಹೋಗ್ಬೇಕು ಅಭ್ಯರ್ಥಿಗಳೇ, ಗಮನಿಸ್ಬೋದು. ಈಗ 2ನೇ ರೌಂಡ್ ಮುಗಿಸಿ 3ನೇ ರೌಂಡ ಓಡ್ತಾ ಇದ್ದಾರೆ ಮುಂದಿದ್ದಂಥ ಅಭ್ಯರ್ಥಿಗಳು, ನೋಡ್ಬೋದು. ನೀವು ಮೈದಾನ ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಸಿಂಥೆಟಿಕ್ ಗ್ರೌಂಡ್ ಅದ. ಆಮೇಲೆ ಫಸ್ಟ್ ಲೈನ ಓಡೋಕ್ಕೆ ಪ್ರಯತ್ನ ಮಾಡ್ಬೇಕು ಯಾವಾಗಿದ್ರು. ಫಸ್ಟ್ ಲೈನ್ ಓಡ್ರೆ ನಮ್ಗೆ ಏನಾಗ್ತದೆ, ಟೈಮ್ ಕವರ್ ಆಗ್ತದೆ. ಎಲ್ಲರೂ ಆಲ್ಮೋಸ್ಟ್ ಫಸ್ಟ್ ಲೈನೇ ಓಡ್ತಾರೆ. ನೀವು ನೋಡ್ತಾ ಇದ್ರಿ ವಿಡಿಯೋನ ವೀಕ್ಷಣೆ ಮಾಡ್ತಾಯಿದ್ರಿ, ಗಮನಿಸ್ಬೋದು. ಮುಂದಿದ್ದಂಥ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನಾವು ನೋಡ್ಬೋದು, ಇಲ್ಲಿ ಗಮನಿಸ್ಬೋದು. ನೋಡಿರಿ, ಹಿಂದಿನವ್ರಿಗೆ ಎಷ್ಟು ಡಿಫ್ರೆನ್ಸ್ ಅದ, ಎಷ್ಟು ವೇಗವಾಗಿ ಅವರ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಗಮನಿಸ್ಬೋದು ಅಭ್ಯರ್ಥಿಗಳೇ, ನೋಡ್ಬೋದು. ನೀವು ಇಲ್ಲಿ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಈಗ ಮೊದಲನೇ ದಿನದ 2ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾಯಿದ್ದಾರೆ. ಇದು ನಡೆದಿರೋದು ಏನಪ್ಪ ಅಂದರೆ ಮೂಡುಬಿದಿರೆ ಆಳ್ವಾಸ್ ಸ್ವರಾಜ್ ಮೈದಾನದಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿ ಮಂಗಳೂರು ERದಿಂದ ಇಲ್ಲಿ ನಡೀತಾ ಇದೆ, ನಾವು ಗಮನಿಸ್ಬೋದು. ನೋಡ್ತಾ ಇದ್ರೆ ಅಭ್ಯರ್ಥಿಗಳು. ಹಾಗೆ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ತಾ ಇರಿ, ಯಾಕಂದರೆ ನೀವು ರ್ಯಾಲಿ ಯಾವ ರೀತಿ ನಡೀತದೆ, ನಾವು ಯಾವ ರೀತಿಯಲ್ಲಿ ಭಾಗವಹಿಸ್ಬೋದು ಅನ್ನೋದು ನಿಮಗೆ ಗೊತ್ತಾಗ್ತದೆ, ನೋಡ್ಬೋದು. ಈ ಸಲ ಪ್ರೆಸೆಂಟಾಗಿ ನಮ್ಮ ಸಂಸ್ಥೆಯಲ್ಲಿ SSC GD ಮತ್ತು ಅಗ್ನಿವೀರ ಆರ್ಮಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ
ಅಡ್ಮಿಷನ್ ಸ್ಟಾರ್ಟ್ ಅದಾವ, ಪ್ರವೇಶ ಪ್ರಾರಂಭ ಆಗ್ಯಾವ. ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸು ಯಾರಿದ್ರು ಅವ್ರಿಗೆ ಹೇಳ್ರಿ. ನೋಡ್ತಾ ಇದ್ರಿ, ಫೈನಲ್ ಆಗಿ ಓಡ್ತಾ ಇದ್ರಿ. ಲಾಸ್ಟ್ ರೌಂಡ್ ಓಡು ಜೋರಾಗಿ ಓಡು. ಲಾಸ್ಟ್ ರೌಂಡ್ ಟೈಮ್ ಕವರ್ ಮಾಡಬೇಕು. ಲಾಸ್ಟ್ ರೌಂಡ್ ಎಕ್ಸಲೆಂಟ್ ಆಗಬೇಕು. ಲಾಸ್ಟ್ ರೌಂಡ್ ಓಡು ಇನ್ನೂ ಜೋರಾಗಿ ಓಡು. ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಭಾಳ ವೇಗವಾಗಿ ಅಭ್ಯರ್ಥಿ ಮುಂದಿದ್ದಂಥ ಅಭ್ಯರ್ಥಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ. ನಾವು ಗಮನಿಸ್ಬೋದು ಟೈಮನ್ನು ಹೆಂಗೆ ಕವರ್ ಮಾಡ್ತಾನೆ ನೋಡೋಣ. ಮುಂದಿದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ. ಅದೇ ರೀತಿ ಎರಡನೇ ಅಭ್ಯರ್ಥಿನ ನಾವು ಗಮನಿಸ್ಬೋದು. ನಿಜವಾಗ್ಲೂ ನಮ್ಮ ಕರ್ನಾಟಕದ ಯುವಕರಂದ್ರೆ ಸ್ಟ್ರಾಂಗ್ ಅಂತ ಹೇಳ್ಬೋದು. ನಾವು ನೋಡ್ತಿದ್ರೆ ರನ್ನಿಂಗ್ ಯಾವ ರೀತಿ ಮಾಡ್ತಾರೆ ನೋಡ್ಬೋದು. ನೀವು ಒಂದು ಓಡಾಕತ್ರ 4 ರೌಂಡ್ ಅದೇ ರೀತಿನ ಹೊಡಿತಾರೆ ರೀ. ಅಂಥ ಸ್ಟ್ರಾಂಗ್ ಯುವಕರು ನಮ್ಮ ಹುಡುಗರಂದ್ರೆ ನಮ್ಮ ಕರ್ನಾಟಕ ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡ್ತಾಯಿದ್ರೆ ನೋಡ್ಬೋದು. ಹಾಗೆ ವಿಡಿಯೋನ ಮುಂದೆ ನೋಡ್ತಾ ಇದ್ರಿ. ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು, ಥರ್ಡ್ ಗ್ರೂಪು, ಫೋರ್ತ್ ಗ್ರೂಪು ಎಷ್ಟು ಜನ ಬರ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ನೀವು ತಿಳಿಸ್ಬೇಕು. ಓಕೆ, ಮುಂದಿನ ವಿಡಿಯೋಗೆ ಕಾಯ್ತಾ ಇರ್ರಿ. ವಿಡಿಯೋನ ಪೂರ್ತಿ ನೋಡ್ರಿ. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.